ಬಂಧುಗಳೇ, ಏನು ಇವತ್ತಿನ ದಿವಸ SBSP ಪಕ್ಷದಿಂದ ಸ್ವಯಂ ಭಾರತೀಯ ಸಮಾಜ ಪಕ್ಷದಿಂದ ಉತ್ತರ ಪ್ರದೇಶ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸುಮಾರು 20 ಲೀಡರ್ಸ್ ಇಲ್ಲಿಂದ ಮುಖಂಡರು ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ಈ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇರುವ ಹಿನ್ನೆಲೆ ಏನಂದರೆ, ಅಲ್ಲಿ ಬನಾರಸ್ ಅಂತ ಒಂದು ಇದರಲ್ಲಿ ದೊಡ್ಡ ಸಮಾವೇಶ ಒಂದು ನಡೀತಾ ಇದೆ. ಆ ಒಂದು ಸಮಾವೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಅಭಿಮನ್ಯು ಮಣಿಜಿ ಅವರನ್ನು ನೀವು ಬರಲೇಬೇಕು. ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಸಂಘಟನೆ ಬಲಪಡಿಸಬೇಕು, ಯಾವ ರೀತಿ ಏನಂತ ಹೇಳ್ಬಿಟ್ಟು ಸ್ವಲ್ಪ ಕುಂದುಕೊರತೆಗಳೆಲ್ಲ ಮಾತಾಡಿಸ್ಬೇಕು, ರಾಜಕೀಯವಾಗಿ ಯಾವ ರೀತಿ ಬಲಪಡಿಸ್ಬೇಕು ಅಂತೇಳಿ ಎಲ್ಲ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ ಹೈಕಮಾಂಡ್ ಅವರು. ಹಂಗಾಗಿ ಇವತ್ತಿನ ದಿವಸ ನಾವು ಉತ್ತರ ಪ್ರದೇಶ ಚಲೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಉತ್ತರ ಪ್ರದೇಶ ಚಲೋ ಕಾರ್ಯಕ್ರಮದಲ್ಲಿ ಎಲ್ಲ 20 ಜನ ಒಟ್ಟು. ಈ 20 ಜನ ಒಂದು 4 ಕಾರುಗಳು ಮಾಡಿಕೊಂಡು 4 ಕಾರಲ್ಲಿ ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗ್ಬಿಟ್ಟು ಅಲ್ಲಿನ ಮುಖಂಡರನ್ನು ಭೇಟಿಯಾಗಿ, ರಾಷ್ಟ್ರ ನಾಯಕರನ್ನು ಭೇಟಿಯಾಗಿ, ಇಲ್ಲಿನ ವ್ಯವಸ್ಥೆ ಹೆಂಗೈತೆ, ಇಲ್ಲಿನ ರಾಜಕಾರಣ ಹೆಂಗೈತೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಹತ್ರ ಚರ್ಚೆ ಮಾಡಿದ ಮೇಲೆ ಇಲ್ಲಿನ ಸ್ವಲ್ಪ ಅಜೆಂಡಗಳನ್ನು ನಾವೊಂದು ಪಟ್ಟಿ ಮಾಡಿದ್ದೀವಿ. ಆ ಪಟ್ಟಿಯಲ್ಲಿ ಏನೇನು ಐತೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರೆಲ್ಲ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಈ ಒಂದು ಪಕ್ಷವನ್ನು ಯಾವ ರೀತಿ ಬಲಪಡಿಸಬೇಕು, ಯಾವ ರೀತಿ ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ಇದನ್ನು ಪ್ರಚಾರ ಮಾಡಬೇಕು, ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಪ್ರಚಾರ ಮಾಡಬೇಕು, ಆಮೇಲೆ ಬಂದಿದ ಮೇಲೆ ಗ್ರಾಮ ವಾಸ್ತವ್ಯವನ್ನು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಇದ್ರ ಬಗ್ಗೆಲ್ಲ ನಾವು ಹೈಕಮಾಂಡಲ್ಲಿ ಚರ್ಚೆ ಮಾಡಿ ಕೊಡ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ರಾಜ್ಯಾಧ್ಯಕ್ಷರಂತ ಅಭಿಮನ್ಯು ಮಣಿಜಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಉದುಕುಲ ಇಲ್ಲಪ್ಪನವ್ರು ಬರ್ತಾ ಇದ್ದಾರೆ, ನಮ್ಮ ಕೋಲಾರಪ್ಪ ಅವ್ರು ಬರ್ತಾ ಇದ್ದಾರೆ, ಮತ್ತು ಸೀನಾನವ್ರು ಬರ್ತಾ ಇದ್ದಾರೆ, ಕೊಪ್ಪಮಿಂದ ಮಧುವ್ರು ಬರ್ತಾ ಇದ್ದಾರೆ, ಮತ್ತು ದಯಾನಂದವ್ರು ಬರ್ತಾ ಇದ್ದಾರೆ. ಅದೇ PVC ಮಣಿ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ಅವರು ಬರ್ತಾ ಇದ್ದಾರೆ. ಮತ್ತು ಈ ಕಡೆ ದುರ್ಗಾ ಅವ್ರು ಬರ್ತಾ ಇದ್ದಾರೆ, ಸುಂದರಮ್ಮ ಅವ್ರು ಬರ್ತಾ ಇದ್ದಾರೆ, ಮಲ್ಲಿಕಾ ಅವ್ರು ಬರ್ತಾ ಇದ್ದಾರೆ. ಈ ಕಡೆ ನಮ್ಮ ಗೋವಿಂದು, ರಾಮು ಇವರೆಲ್ಲ ಎಲ್ಲ ಸೇರಿ ಒಟ್ಟು 20 ಜನ ನಾವು ಹೊರಡ್ತಾ ಇದ್ದೀವಿ. ಸುರೇಶ್ ಅವರು. ಓಕೆ, ಥ್ಯಾಂಕ್ಸ್.